ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ. ಡಾಕ್ಟರ್ ಬಾಬು ಜಗಜೀವನರಾಮ್ ನಗರ ಬಿಜಾಪುರ ಆಗಿದೆ. ಮಹಾರಾಣಾ ಪ್ರತಾಪ್ ಯಾರು ಗೊತ್ತಿದ್ದಾನ? ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವರು ನೀವೆಲ್ಲ ಮಹಾರಾಣಾ ಪ್ರತಾಪ ವಂಶಕ್ಕೆ ಸೇರಿದವರು. ಮಹಾರಾಣಾ ಪ್ರತಾಪ ಅಡಿಯೊಳಗಿದ್ದಾಗ ಅವ್ರ ಜೊಡ ಯಾರು ಇರ್ತವ್ರಂದ್ರೆ ಬಂಜಾರ ಸಮಾಜ. ಮಹಾರಾಣಾ ಪ್ರತಾಪ ನೆಗ್ಗಿನ ಮುಳ್ಳಿನ ಬೀಚಿ ಒತ್ತಿ ಮಾಡ್ತಿದ್ದು. ಅಕ್ಬರ್ ಅಂತವ ಬರೀ ಅಕ್ಬರ್ ಮಹಾರಾಣ ಹೆಸರು ಕೇಳಿದ್ರೆ ಚಡ್ಡ ಹೊಡೆಬರ್ತಿದ್ದ. ಶಿವಾಜಿ ಮಹಾರಾಜರು ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ ಯಾರು ಹಿಂದಿಗೆ ಹುಟ್ಟಿದ್ದಿಲ್ಲ. ಏನ್ ಹೇಳ್ತಾನಪ್ಪ ಕವಿ? ಅಗರೆ ಶಿವಾಜಿ ನಾವು ಸಸ್ತ ಸುನ್ನ ಪಟೇಂಗೆ ತೋ ನಾವು ಅಕ್ಕಳಿಲ್ಲ. ನಾವು ಯಾರು ಉಳಿದಿಲ್ಲ, ನಮ್ಮ ಧರ್ಮ ಉಳಿದಿಲ್ಲ, ಸನಾತನ ಧರ್ಮ ಉಳಿದಿಲ್ಲ, ಬಂಜಾರ ಉಳಿದಿಲ್ಲ, ಲಿಂಗಾಯತರು ಉಳಿದಿಲ್ಲ, ದಲಿತರು ಉಳಿದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ. ಅದಕ್ಕೆ ನಾವೆಲ್ಲ ಬಂದಿರ್ಬೇಕು. ದೇಶದ ಬಂದಾಗ ನಾವೆಲ್ಲ ಬಂದಿರ್ಬೇಕು. ಮಹಾಕುಂಭ ನೋಡ್ಲಕತ್ತೀರಿ 55-66 ಕೋಟಿ ಜನ. ಅಲ್ಲಿ ಯಾರು ಜಾತಿ ನೋಡಿ ಬಿಡ್ಲಕತ್ತಾರೇನ್ರಿ? ಬರೀ ಬ್ರಾಹ್ಮಣರೇ ಅಲ್ಲಿ ಜಗ ಮಾಡಕತ್ತಾರ. ಎಲ್ಲ ಜಾತಿ ಜನ 54-55 ಕೋಟಿ ಜನ ಅಂದ್ರೆ ದಲಿತರು, ಹಿಂದುಳಿದರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲ ಸಮಾಜದವರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಗಂಗಾ ಯಮುನಾ ಸರಸ್ವತಿ 3 ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಅಂತ ಐತೆ. ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ, ಅಲ್ಲಿ ಜಗತ್ತಿನ ಶ್ರೀಮಂತ. ಅವನು ಹೇಳಿದ ಮಂದಿ ಹೊತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ ಸೇವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ. ಅದಕ್ಕೆ ನೀವೆಲ್ಲರೂ ಒಕ್ಕಟ್ಟಿರಿ, ಜಗಳ ಮಾಡ್ರಿ, 108 ಏನಾರು ಮಾಡಿ. ರಾಜಕಾರಣ ಜಿಲ್ಲಾ ಪಂಚಾಯತಿ ತಾಲೂಕು ಏನೇ ಮಾಡ್ಕೊಂಡು ಗ್ರಾಮ ಪಂಚಾಯತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಾಡಿ ಅದು ಮಾಡಿ ಆಗ ಪುಣ್ಯಕ್ಕೆ ನಾನು ಕೇಳ್ತಾರೆ ನಿಮ್ಮಲ್ಲಿ ಗೋದಾರ ಸಂಬಂಧ ಓಟ್ ಹಾಕಿದ್ರು. ನಾನು 75% ಹಂಗೆ ಹಾಕಿದ್ರು. ನಮ್ಮ ಕಡೆ ಹಾಕಿಲ್ಲ. ಯಾಕೆ ಹಾಕಿದ್ರು? ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಬರೀ ಬೋಗಸ್ ಭಾಷಣ ಮಾಡಿ ಇವತ್ತು ಬಿಜಾಪುರ ಹೆಂಗೆ ಕಾಣಿಸ್ಲಾಕತ್ತದ? ಈ ಭಾರತದ 3ನೇ ಒಳ್ಳೆ ಗಾಳಿ ಉಂಟಾಗ ಇಡೀ ಇಂಡಿಯಾದಾಗ ನಂಬರ್ 3 ಬಿಜಾಪುರ. ಮೊದಲೇನಿತ್ತು ಬಿಜಾಪುರ ಗೋಳಾಪುರ. ನೀವೆಲ್ಲ ತಾಂಡ್ಯದವ್ರು ಕಾಯಿಪಲ್ಯ ಮಾಡ್ಲಕ್ಕೆ ಬಂದ್ರೆ ಕುಂಡಿಸ್ಬಿಡ್ತಿದ್ರೆ ಕಾಯಿಪಲ್ಯ ಮಾಡ್ಲಕ್ಕೆ ಅವ್ರು ಬಂದು 4 ಚಲ ಆಗ್ತದೆ.